ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಹಡಗಲಿಗೆ ಸ್ವಂತಕ್ಕೊಂದು ಅಂಚೆ ಕಚೇರಿಯಾಗಲಿ ಎಂದು ಬೇಡಿಕೆಯಿಟ್ಟ ವಿಶೇಷ ಭಕ್ತ. ಅವರವರ ಭಾವಕ್ಕೆ ಅವರವರ ಭಕುತಿಗೆ. ಮಿತ್ರರು, ಹಡಗಲಿಯ ಪೋಸ್ಟ್ ಮಾಸ್ಟರ್ ಆಗಿರುವ ಅಂಚೆ ಕೊಟ್ರೇಶ್ ಅವರು ಈ ಸಲದ ಕೊಟ್ಟೂರೇಶ್ವರ ರಥೋತ್ಸವದ ಸಂದರ್ಭದಲ್ಲಿ ಹೂವಿನ ಹಡಗಲಿಯ ಅಂಚೆ ಇಲಾಖೆಗೆ ಸ್ವಂತ ಕಟ್ಟಡವಾಗಲಿ ಎಂಬ ಹರಕೆ ಹೊತ್ತು ಬಾಳೆಹಣ್ಣಿನಲ್ಲಿ ಅದನ್ನು ಬರೆದು ಕೊಟ್ಟೂರೇಶ್ವರನಲ್ಲಿ ಈಡೇರಿಸುವಂತೆ ಕೇಳಿದ್ದಾರೆ. ಆ ಬಗ್ಗೆ ಇಲ್ಲೊಂದು ವರದಿಯಿದೆ, ಆಸಕ್ತರು ಗಮನಿಸಬಹುದಾಗಿದೆ. ಜನ ಮರುಳು ಜಾತ್ರೆ ಮರುಳು, ಕೊಟ್ಟೂರೇಶ ನಿನ್ನ ಪಾದಕ್ಕೆ ನಾನು ಮರುಳು. ಲಕ್ಷಾಂತರ ಬಾಳೆಹಣ್ಣುಗಳಲ್ಲಿ ನನ್ನದೂ ಒಂದು ಬಾಳೆಹಣ್ಣು. ಲಕ್ಷಾಂತರ ಜನರಲ್ಲಿ ನಾನು ಒಬ್ಬ. ಲಕ್ಷಾಂತರ ಬೇಡಿಕೆಗಳಲ್ಲಿ ನನ್ನ ಬೇಡಿಕೆ ಒಂದು. ಯಾರ್ಯಾರೋ ಏನೇನೋ ಬೇಡಿಕೆ ಇಡುತ್ತಾರಂತೆ. ನಾನು ಈ ಬೇಡಿಕೆ ಇಟ್ಟಿದ್ದೇನೆ ಅಷ್ಟೇ. ಇದನ್ನು ಯಾರು ಏನು ಬೇಕಾದರೂ ಅಂದುಕೊಳ್ಳಲಿ, ಅದು ಅವರವರ ಭಾವಕ್ಕೆ. ಉಳಿದೆದ್ದು ನನ್ನ ಭಕುತಿಗೆ. ಆದರೆ ನನ್ನ ಬೇಡಿಕೆ ವೈಯಕ್ತಿಕವಾಗಿಲ್ಲ, ಸಮಾಜಕ್ಕೆ ಮಾತ್ರ. ನಾನು ನನಗಾಗಿ ಏನನ್ನೂ ಕೇಳುತ್ತಿಲ್ಲ. ಕೊಟ್ಟೂರಿನಲ್ಲಿ ನೂತನ ಅಂಚೆ ಕಚೇರಿಯಾದ ರೀತಿಯಲ್ಲಿ ಹೂವಿನ ಹಡಗಲಿಯಲ್ಲೂ ಆಗಬೇಕು. ಈಗ ಅಲ್ಲಿರುವ ಅಂಚೆ ಕಚೇರಿಯು ಒಂದು ಮಹಡಿಯ ಮೇಲಿದ್ದು ಅಂಗವಿಕಲರು ಮುದುಕರು ಬರುವುದು ತುಂಬ ದುಸ್ತರವಾಗಿದೆ. ಸ್ಥಳೀಯ ಸರ್ಕಾರ ನಮಗೆ ಜಾಗ ಕೊಟ್ಟು 3 ದಶಕಗಳು ಕಳೆದರೂ ಕೇಂದ್ರ ಸರ್ಕಾರದ ಈ ನೂತನ ಅಂಚೆ ಕಚೇರಿ ಮಾಡಲು ಜನಪ್ರತಿನಿಧಿಗಳು ಯಾಕೋ ಮುಂದಾಗಿಲ್ಲ. ಹಂಪಿಯ ರೂವಾರಿ ಎಂಪಿಪಿಯವರು ಕೂಡ ಮರೆತು ಹೋದರೇನೋ ಎನಿಸುತ್ತದೆ. ಕಾಲ ಎಲ್ಲವನ್ನೂ ಸರಿಮಾಡುತ್ತದೆಯಂತೆ. ಬಳ್ಳಾರಿಯ ಅಂಚೆ ಅಧೀಕ್ಷಕರು ಹಾಗೂ ಸಿಬ್ಬಂದಿ ವರ್ಗ, ಹರಪನಹಳ್ಳಿಯ ಅಂಚೆ ನಿರೀಕ್ಷಕರು ಮತ್ತು ಸ್ಥಳೀಯ ಪತ್ರಕರ್ತರು, ಹೂವಿನ ಹಡಗಲಿಯ ಪೋಸ್ಟ್ ಮಾಸ್ಟರ್ ಆಗಿರುವ ನಾನು ಮತ್ತು ನನ್ನ ಸಿಬ್ಬಂದಿ ವರ್ಗ ಎಲ್ಲರೂ ಟೊಂಕ ಕಟ್ಟಿಕೊಂಡು ನೂತನ ಅಂಚೆ ಕಚೇರಿ ಆಗಲೇಬೇಕೆಂದು ನಿಂತಿದ್ದೇವೆ, ಕೆಲಸ ಮಾಡುತ್ತಿದ್ದೇವೆ ಮತ್ತು ಮಾಡುತ್ತೇವೆ. ನಾಳೆ ಮಣ್ಣು ಪರೀಕ್ಷೆಗಾಗಿ ಗುಂಡಿ ತೋಡಿದ ಕೆಲಸ ಹಾಕಿದ್ದಾರೆ. ಇದರ ಪೂರ್ವಭಾವಿಯಾಗಿ ನಾನು ಶರಣರ ಮೊರೆ ಹೋಗಿದ್ದೇನೆ. ಪ್ರಾಮಾಣಿಕ ಪ್ರಯತ್ನ ನಮ್ಮದು, ಫಲಾಫಲಗಳು ಕೇಂದ್ರ ಸರ್ಕಾರದ್ದು. ಅಂಚೆ ಕೊಟ್ರೇಶ್, ಪೋಸ್ಟ್ ಮಾಸ್ಟರ್.